ಹೆಂಗುಸರು ಬಟ್ಟೆ ಅಂತ ಫೇವ್ರೆಟ್ ಸಾರಿ ಇದು ಅಪ್ಪ ಕೊಡ್ಸಿರೋದು ಗಾಯ. ಇಡೀ ವರ್ಷ ಎಲ್ಲ ಅದನ್ನೇ ಹಾಕೊಂಡು ತಿರುಗ್ತಾರೆ. ನೈಟ್ ಫಂಕ್ಷನ್ ಅಲ್ಲಿ ಏನಾದ್ರು ವೇರ್ ಮಾಡಿದ್ರೆ ಸಖತ್ ವೆಲ್ಕಮ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಈ ಸ್ಯಾರಿನ ತಗೊಂಡು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂತಂದ್ರೆ ನಿಮ್ಮ ಒಂದು ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೋಸ್ಕರ ಸ್ಯಾರಿ ಕಲೆಕ್ಷನ್ ವಿಡಿಯೋನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಜಾಸ್ತಿ ಏನು ಅಂದರೆ ಸ್ಯಾರೀಸ್ ಏನೂ ಇಲ್ಲ, ಊರಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಎಲ್ಲ ಆಗ್ಬಿಟ್ಟಿದೆ. ಸೊ ಇವಾಗ ಎಷ್ಟಿದೆ ಅಷ್ಟು ಸ್ಯಾರೀಸು ವಿತ್ ಅದಕ್ಕೆ ಯಾವ ಥರ ಪ್ಯಾಟರ್ನ್ ಬ್ಲೌಸ್ನ ಹೊಲಿಸ್ಕೊಂಡಿದ್ದೀನಿ ಅಂತ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಗೈಸ್, ಬನ್ನಿ. ಸೊ ಫಸ್ಟ್ ಗೈಸ್, ನನ್ನ ಮದುವೆ ಸೀರೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಸೀರೆ ನಂದು ಧಾರೆ ಸೀರೆ, ನೋಡ್ತಾ ಇರ್ಬೋದು. ಇದು ನನ್ನ ಧಾರೆ ಸೀರೆ ಗೈಸ್. ನೋಡಿ ಈ ಥರ ಇದೆ ಇದು. ನೋಡಿ ಈ ಥರ ಕುಚ್ಚು ಹಾಕ್ಸಿದ್ದೀನಿ ಇದಕ್ಕೆ ಚಿಕ್ಕದಾಗಿ. ನನಗೆ ತುಂಬ ಗ್ರ್ಯಾಂಡಾಗಿ ಏನು ಇಷ್ಟ ಆಗಲ್ಲ. ಸೊ ಪಲ್ಲು ಬಂದು ಈ ಥರ ಇದೆ ಗೈಸ್. ನೋಡಿ ಈ ಕಲರ್ ಈ ಥರ ಇದೆ ಸೀರೆ. ಇದಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು ಈ ಸ್ಯಾರಿಗೆ ಕಮೆಂಟ್ ಮಾಡಿ ಗೈಸ್, ನೋಡೋಣ. ನಾನು ಈ ಸ್ಯಾರಿ ಹಾಕೊಂಡಿರೋ ಫೋಟೋನ ನಾನು ಹಾಕಿರ್ತೀನಿ. ಸೊ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ಓಕೆನಾ. ಸೊ ಇದಕ್ಕೆ ನಾನು ಯಾವ ಥರ ಬ್ಲೌಸ್ ಹೊಲಿಸಿದ್ದೀನಿ ಅಂದರೆ, ಇದು ಬ್ಯಾಕ್ ಡಿಸೈನು. ಸೆಕೆಂಡ್ ಒಂದು ಸ್ಯಾರಿ ಬಂದು ಇದು ನನ್ನ ರಿಸೆಪ್ಷನ್ ಸ್ಯಾರಿ, ಕಿರಣ್ ಮನೇಲಿ ಕೊಡ್ಸಿರೋದು. ಸೊ ಈ ಥರ ಇದೆ ನೋಡಿ. ಇದಕ್ಕೆ ನಾನು ಕುಚ್ಕಿಚ್ಚೆಲ್ಲ ಏನು ಹಾಕ್ಸಕ್ಕೆ ಹೋಗಿಲ್ಲ, ಹಾಕಿಸ್ಬೇಕು, ಬಟ್ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಮದುವೆ ಟೈಮಲ್ಲಿ. ಸೊ ಹಾಗಾಗಿ ನಾರ್ಮಲ್ ಅಂದರೆ ತುಂಬ ಗ್ರ್ಯಾಂಡ್ ಆಗಿದೆ ಸೀರೆನೇ, ಅದಕ್ಕೋಸ್ಕರ. ನೆಕ್ಸ್ಟ್ ಇದಕ್ಕೆ ನಾನು ಈ ಕಲರ್ ಬ್ಲೌಸ್ ಬಂದಿದೆ ಗೈಸ್. ನನಗೆ ಬ್ಯಾಕ್ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಸೊ ತುಂಬ ಡೀಪ್ ಇಡಿಸ್ಬಿಟ್ಟು ಅದಕ್ಕೆ ಒಂದು ದಾರ ಇಡಿಸಿದ್ದೀನಿ, ಥ್ರೆಡ್ ವರ್ಕ್ ಡಿಸೈನ್ ಮಾಡಿಸಿದ್ದೀನಿ ನೋಡಿ. ತೋಳ್ಗೆಲ್ಲ ಈ ಥರ ಆಗಿ ಕೈಗೆ. ಸೊ ಇದಿಷ್ಟ ಆಯ್ತಾ ಗೈಸ್, ಕಮೆಂಟ್ ಮಾಡಿ ಯಾವ ಸೀರೆ. ಅದು ಈ ಸ್ಯಾರಿ ಬಂದು ನಮ್ಮ ಮನೇಲಿ ಕೊಡ್ಸಿರೋದು, ಈ ಸ್ಯಾರಿ ಬಂದು ಕಿರಣ್ ಮನೇಲಿ ಕೊಡ್ಸಿರೋದು. ಸೊ ಯಾವ ಸ್ಯಾರಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ನೆಕ್ಸ್ಟ್ ಸ್ಯಾರಿ ಗೈಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ನನ್ನ ಫೇವ್ರೆಟ್ ಸ್ಯಾರಿ ಇದು. ನನ್ನ ಮನೆ ಹಸೆಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ತುಂಬ ಏನು ಕಾಸ್ಟ್ಲಿ ಇಲ್ಲ ಗೈಸ್, ಸಿಕ್ಕಾಬಟ್ಟೆ ಅಫೋರ್ಡೆಬಲ್ ಪ್ರೈಸಲ್ಲಿದೆ. ನೋಡಿ ಈ ಥರ ಇದೆ ಇದರಿಂದ ಸೇರ್ಕೊ ಪಲ್ಲು, ಎಷ್ಟು ಕ್ಯೂಟಾಗಿದೆ ನೋಡಿ ಗೈಸ್. ಇದಕ್ಕೆ ನಾನು ಈ ಗ್ರೀನ್ ಕಲರ್ ಬ್ಲೌಸ್ನ ಹೊಲಿಸ್ಕೊಂಡಿದ್ದೀನಿ ನೋಡಿ ಗೈಸ್, ಎಷ್ಟು ಕ್ಯೂಟಾಗಿದೆ ಇದು. ಇದಕ್ಕೂ ಕೂಡ ನಾನು ಥ್ರೆಡ್ ವರ್ಕ್ನ ಮಾಡಿಸಿದ್ದೀನಿ. ಸೊ ಇದು ಬ್ಲೂ ಅಲ್ಲಿ ಮಾಡಿಸಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಫೋಟೋಸ್, ನಾನು ಎಲ್ಲ ವೇರ್ ಮಾಡಿರೋ ಸ್ಯಾರಿದೆಲ್ಲ ಫೋಟೋಸ್ ಹಾಕ್ತೀನಿ ನೋಡಿ ಗೈಸ್, ಹೆಂಗೆ ಕಾಣಿಸುತ್ತೆ ಅಂತ. ಸೊ ಈ ಥರನೇ ಇದೆ. ನಾನು ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ರೌಂಡ್ ನೆಕ್ಕೆ ಇಡ್ಸಿರೋದು ಗೈಸ್ ಮದುವೆಲಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಈ ಕಲರ್, ನನ್ನ ಫೇವ್ರೆಟ್ ಕಲರು. ಇದೊಂದು ಕಾಂಟ್ರಾಸ್ಟ್ ಬಂದಿರೋದ್ರಿಂದನೇ ಈ ಸ್ಯಾರಿ ತೊಗೊಂಡಿದ್ದು ನಾನು, ಗ್ರೀನ್ ಕಲರ್ ಕಾಂಟ್ರಾಸ್ಟು. ತುಂಬ ಕ್ಯೂಟಾಗಿದೆ. ಇದಕ್ಕೆ ಎಷ್ಟು ಅಮೌಂಟ್ ನಾನು ಪೇ ಮಾಡಿರ್ಬೋದು ಗೆಸ್ ಮಾಡಿ, ಕಿರಣ್ಣ ಕೇಳೋಣ. ಎಷ್ಟು ಪೇ ಮಾಡಿರ್ಬೋದು ಡುಮ್ಮು ಇದಕ್ಕೆ? ನಾನು ತುಂಬ ಅಫೋರ್ಡೆಬಲ್ ಅಂತ ಹೇಳಿದ್ದು. ತುಂಬ ಅಫೋರ್ಡೆಬಲ್ ಅಂದರೆ 5 ರೂಪಾಯಿ ಇಲ್ಲ, 500 ರೂಪಾಯಿಗೆಲ್ಲ ಈ ಸೀರೆ ಬರುತ್ತಾ? ನಮಗೇನು ಗೊತ್ತಾಗತ್ತೆ, ಹೆಂಗಸ್ರು ಬಟ್ಟೆ ನೋಡಿ ಗೈಸ್, ಹೆಂಗಸ್ರು ಬಟ್ಟೆ ಅಂತ ನೀವೇ ಅಲ್ವಾ ತಂದ್ಕೊಡ್ಬೇಕಾಗಿದೆ. ಎಂಗೇಜ್ಮೆಂಟ್ ಸ್ಯಾರಿನ ತೋರಿಸಿಲ್ಲ ನಿಮಗೆ. ಎಂಗೇಜ್ಮೆಂಟ್ ಸ್ಯಾರಿ ನೋಡಿ ಗೈಸ್, ಇದು ಎಂಗೇಜ್ಮೆಂಟ್ ಸ್ಯಾರಿ. ಗ್ರೀನ್ ಆ್ಯಂಡ್ ಪಿಂಕ್ ಕಲರ್ ಇದೆ ಎಂಗೇಜ್ಮೆಂಟಲ್ಲಿ. ಇನ್ನೊಂದು ವಿಷಯ ಏನಂತಂದರೆ ಗೈಸ್, ನಾನು ಎಂಗೇಜ್ಮೆಂಟಿಗೆ ಬಟ್ಟೆ ತೆಗೆಯಕ್ಕೆ ಹೋದಾಗಲೇ ಕಿರಣ್ಣ ನೋಡಿದ್ದು. ಮಾತುಕತೆಗೆ, ಮಾತು ಫಿಕ್ಸಿಂಗಿಗೆ ಯಾವುದಕ್ಕೂ ನಾನು ಬಂದೇ ಇರಲಿಲ್ಲ. ಕಿರಣ್ ಒಬ್ಬರೇ ಹೋಗಿ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಅವ್ರ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ, ಕಿರಣ್ ಅಷ್ಟೇ. ನಾನು ಹೋಗೇ ಇರಲಿಲ್ಲ. ನನಗೆ ಆಫೀಸಿಗೆ ರಜಾ ಇಲ್ಲ ಅಂತ ನನಗೆ ಕರೆದೂ ಇಲ್ಲ, ನನಗೆ ಹೇಳೂ ಇರಲಿಲ್ಲ. ಹಂಗೆ ಫಿಕ್ಸ್ ಮಾಡ್ಕೊಂಡು ಬಂದುಬಿಟ್ರು. ನಾನು ನಮ್ಮ ಅಪ್ಪಂಗೆ ಹೇಳಿದ್ದೆ, ನಮ್ಮಪ್ಪ ಯಾವುದು ಹುಡುಗ ಓಕೆ ಮಾಡ್ತಾರೆ ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ನಾನು ಹೋಗಿರಲಿಲ್ಲ. ಸೊ ಈ ಸ್ಯಾರಿ ತೆಗಿಯಕ್ಕೆ ಹೋದಾಗಲೇ ನಾನು ಫಸ್ಟು ಕಿರಣ್ಣ ನೋಡಿದ್ದು ಗೈಸ್. ಇದು ಅವರೇ ಸೆಲೆಕ್ಟ್ ಮಾಡಿರೋದು ಅಲ್ವಾ ಡುಮ್ಮು? ಹೆಂಗಿದೆ ನೋಡಿ ಗೈಸ್ ಸ್ಯಾರಿ, ನಮ್ಮ ಕಿರಣ್ ಸೆಲೆಕ್ಷನ್ ಹೆಂಗಿದೆ ನೋಡಿ. ಸೊ ಇದಕ್ಕೆ ನಾನು ತುಂಬ ಅಂದರೆ ತುಂಬ ಸಿಂಪಲಾಗಿ ಹೊಲಿಸ್ಕೊಂಡಿದ್ದೀನಿ ಗೈಸ್ ಬ್ಲೌಸ್ನ. ಸೊ ನೋಡಿ ಈ ಥರ ಹೊಲಿಸ್ಕೊಂಡಿದ್ದೀನಿ.
ತೋಳು ಮಾತ್ರ ಈ ಥರ ಪ್ಯಾಟರ್ನಲ್ಲಿ ಹೊಲಿಸಿದ್ದೀನಿ ಗೈಸ್. ಸೊ ನಾನು ಎಲ್ಲದಕ್ಕೂ ದಾರ ಇಡಿಸ್ತೀನಿ, ನನಗೆ ಇಲ್ಲಿ ಭುಜ ಬಿದ್ದೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ದಾರ ನನಗೆ ಎಲ್ಲ ಸ್ಯಾರಿಗಳಿಗೂ ನಾನು ಇಡಿಸ್ತೀನಿ. ಸೊ ಈ ಕಲರ್ ಪ್ಯಾಟರ್ನ್ ನಿಮಗೆ ಇಷ್ಟ ಆಯ್ತಾ ಹೇಳಿ ಗೈಸ್. ಎಷ್ಟು ಇದಕ್ಕೆ ಈ ಸ್ಯಾರಿಗೆ ಎಷ್ಟು ನಾ ಪೇ ಮಾಡಿರ್ಬೋದು ಗೆಸ್ ಮಾಡಿ. ಗೆಸ್ ವಾಟ್. ನೆಕ್ಸ್ಟ್ ಸ್ಯಾರಿ ಗೈಸ್, ಇದು ನನ್ನ ಮದುವೆ ಬಳೆ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ನೈಟ್ ಹಸೆಗೆ ಅಂತೇಳಿ ತೊಗೊಂಡಿದ್ದು ಸ್ಯಾರಿ. ಸೊ ನನಗೆ ಈ ಪಿಂಕ್ ಕಲರ್ ತೊಗೊಬೇಕು ಅಂತ ಇಷ್ಟಪಟ್ಟು ತೊಗೊಂಡಿದ್ದು ಸ್ಯಾರಿ ಇದು. ಸೊ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ ನೋಡಿ, ಹಿಂಗಿದೆ ಸ್ಯಾರಿ. ಸೊ ಇದಕ್ಕೆ ನಾನು 4000 ಏನೋ ಪೇ ಮಾಡಿದೆ ಅನಿಸುತ್ತೆ, 4500 ಸಮಥಿಂಗ್ ಏನೋ ಇದೆ. ಸೊ ಇದಕ್ಕೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಹೊಲಿಸಿದ್ದೀನಿ ಬ್ಲೌಸು ನೋಡಿ ಗೈಸ್. ಈ ಥರ ಬ್ಲೌಸ್ ಹೊಲಿಸಿದ್ದೀನಿ. ಸೊ ಇಲ್ಲಿ ಬಂದು ನಿಮಗೆ ಕೈಲಿ ಈ ಥರ ಬರುತ್ತೆ. ಸೊ ಈ ನರ್ಗೆಗಳೆಲ್ಲ ಬಂದುಬಿಟ್ಟು ಒಂದೇ ಕಡೆ ಇಲ್ಲಿ ಸ್ಟೋರ್ ಆಗಿ ಇದಕ್ಕೊಂದು ಬಟನ್ ಇಟ್ಟಿದ್ದಾರೆ. ಸೊ ಬ್ಯಾಕ್ ಸೈಡು ಈ ಥರ ಇದೆ, ತುಂಬ ಡೀಪ್ ನೆಕ್ನ ಇಡಿಸ್ಬಿಟ್ಟು ಇದಕ್ಕೊಂದು ಪಟ್ಟಿ, ಇದಕ್ಕೆಲ್ಲ ಈ ಥರ ಗುಂಡುಗಳು ಇಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ನಿಮಗೆ ನಾರ್ಮಲ್ ಈ ಥರ ನೆಕ್ ಇದೆ. ಸೊ ಎಲ್ಲ ಬ್ಲೌಸ್ನು ಆಲ್ಮೋಸ್ಟ್ ನಾನು ಮದುವೆಯಲ್ಲಿ ಪ್ಯಾಡೆಡೇ ಹೊಲಿಸಿದ್ದೆ. ಇದೇ ಥರ ಇದ್ದರೆ ಬೆಸ್ಟ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಈ ಸ್ಯಾರಿ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಈ ಸ್ಯಾರಿ ನೋಡಿ, ತುಂಬ ಇಷ್ಟಪಟ್ಟು ತೊಗೊಂಡಿದ್ದ ಸ್ಯಾರಿ ಇದು. ಇದಕ್ಕೆ ನಾನು ಬ್ಲೌಸ್ ಹೊಲಿಸಿಲ್ಲ ಗೈಸ್, ಯಾಕಂತಂದರೆ ಸೇಮ್ ಇದೇ ಕಲರಲ್ಲಿ ಬ್ಲೌಸ್ ಇತ್ತು. ಸೊ ಹಾಗಾಗಿ ನಾನು ಇದಕ್ಕೆ ಬ್ಲೌಸ್ ಹೊಲಿಸಿಲ್ಲ. ಸೊ ಸೇಮ್ ಕಲರೇ ಬ್ಲೌಸ್ ಇದ್ದಾಗ ನನಗೆ ಹೊಲ್ಸೋಕೆ ಇಷ್ಟ ಆಗಲ್ಲ. ಇದಕ್ಕೆ ನಾನು ಕಾಂಟ್ರಾಸ್ಟ್ ಕಲರಲ್ಲಿ ವೆಲ್ವೆಟ್ ಬ್ಲೌಸ್ನ ಹೊಲಿಸಿದ್ದೀನಿ ಗೈಸ್, ತೋರಿಸ್ತೀನಿ ನಾನು ನಿಮ್ಗೆ ಅದನ್ನ ನೋಡಿ ಗೈಸ್. ಈ ಕಲರ್ ನಾನು ಬ್ಲೌಸ್ನ ಹೊಲಿಸಿದ್ದೀನಿ. ಸೊ ಒಂದ್ಸಲಿ ನೋಡಿ ಹೆಂಗೆ ಕಾಣುತ್ತೆ ಅಂತ ಹೇಳಿ. ಸೊ ಸಕ್ಕದಾಗಿ ಕಾಣುತ್ತೆ ಈ ಕಾಂಬಿನೇಷನ್. ರೇಷ್ಮೆ ಸೀರೆ ಯಾವುದಾದ್ರೂ ಇದ್ದರೆ, ಸೊ ಆ ಬ್ಲೌಸ್ ಏನಾದರೂ ಹಾಳಾಗಿದ್ದರೆ ಈ ಥರ ಹೊಲಿಸ್ಕೊಳ್ಳಿ ನೀವು, ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ 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 ಗ್ರ್ಯಾಂಡಾಗಿ ಕಾಣುತ್ತೆ ಇದು. ನಿಮಗೆ ಕಾಂಬಿನೇಷನ್ ಈ ಥರ ಕಾಣುತ್ತೆ. ಸೊ ಫೋಟೋ ಹಾಕಿರ್ತೀನಿ ನೋಡಿ ಗೈಸ್. ನಾನು ಯಾವುದೇ ಸ್ಯಾರಿ ತೊಗೊಂಡ್ರು ಪಕ್ಕದಲ್ಲಿ ಫೋಟೋ ಹಾಕಿರ್ತೀನಿ. ಒಂದು ಗೈಸ್ ನನ್ನ ಹತ್ರ ಇರೋವಂಥ ಬೆಸ್ಟ್ ಸ್ಯಾರಿ, ತುಂಬ ಅಂದರೆ ತುಂಬ ಸಾಫ್ಟ್ ಮೆಟೀರಿಯಲ್ ಇದು. ಸೊ ಈ ಸ್ಯಾರಿ ನಮ್ಮ ಅತ್ತೆಗೆ ಅಂದರೆ ಕಿರಣ್ ಅವ್ರ ಅಮ್ಮಗೆ ತುಂಬ ಅಂದರೆ ತುಂಬ ಇಷ್ಟವಾದ ಸ್ಯಾರಿ, ಕಲ್ಲರು ಎಲ್ಲ. ಸೊ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಗೈಸ್. ಜಸ್ಟ್ ಇದಕ್ಕೆ 1000 ರೂಪೀಸ 1200 ಅಷ್ಟೇ ಕೊಟ್ಟಿರೋದು. ನಾನು ಸೀರೆ ತಗೊಳಕ್ಕೆ ಹೋದಾಗ ಇದಕ್ಕೆ ಒಂದು ಸ್ಯಾರಿಗೆ ಕಾಂಟ್ರಾಸ್ಟ್ ನಾನು ಲಂಗ ಹೊಲಿಸ್ಕೊಳ್ಳೋಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೆ. ಬಟ್ ಈ ಸ್ಯಾರಿ ನೋಡಿ ಅದಕ್ಕೆ ಅಂತಲೇ ತಗೊಂಡೆ. ಈ ಸ್ಯಾರಿ ಕಲ್ಲರು ಬ್ಲೌಸ್ ಎಲ್ಲ ಹೊಲಿಸಿದ್ಮೇಲೆ ಇದನ್ನು ಕಟ್ ಮಾಡಿಸ್ಬಾರ್ದು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಸೊ ಈ ಸ್ಯಾರಿ ಅಂತಂದರೆ ಅಮ್ಮಗೆ ಸಿಕ್ಕಾಬಟ್ಟೆ ಇಷ್ಟ. ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ ಇದನ್ನ ನಾವು ವೇರ್ ಮಾಡಿದಾಗ. ನೀವು ನೋಡ್ಬೋದು, ನಾನೊಂದು ರೂಪ ಅಂತ ಹೇಳ್ಬಿಟ್ಟು ಎಂಗೇಜ್ಮೆಂಟ್ಗೆ ಹೋದಾಗ ಈ ಸ್ಯಾರಿ ಹಾಕೊಂಡಿದ್ವಿ. ಧನು ಮತ್ತು ನಾನು ಈ ಸ್ಯಾರಿಲಿ ಒಂದು ವಿಡಿಯೋ ಮಾಡಿದ್ದೀವಿ, ನೀವು ನೋಡ್ಬೋದು. ಇದಕ್ಕೆ ನಾರ್ಮಲ್ ಡೀಪ್ ನೆಕ್ನ ಇಡ್ಸಿದ್ದೀನಿ. ಸೊ ತೋಳು ಬಂದು ಈ ಥರ ಚಿಕ್ಕದಾಗಿ ತೋಳು ಇಡ್ಸಿದ್ದೀನಿ ನೋಡಿ ಗೈಸ್. ಈ ಥರ ಬಂದಿದೆ ಪ್ಯಾಟ್ರನ್ನು. ಸೊ ನಾರ್ಮಲ್ ದಾರ ಇದೆ. ಫ್ರಂಟಲ್ಲಿ ನಾರ್ಮಲ್ ರೌಂಡ್ ಶೇಪ್ ಇದೆ. ಸಿಕ್ಕಾಬಟ್ಟೆ ಇಷ್ಟ ನನಗೆ, ತುಂಬ ಸಾಫ್ಟ್ ಆಗಿದೆ. ನನಗೆ ಸ್ವಲ್ಪ ಸಾಫ್ಟ್ ಸ್ಯಾರಿಗಳು ತುಂಬ ಇಷ್ಟ ಆಗುತ್ತೆ. ಸೊ ಈ ನೆಕ್ಸ್ಟ್ ಸ್ಯಾರಿ ಗೈಸ್ ನಮ್ಮಪ್ಪ ಕಂಚಿಯಿಂದ ನನಗೋಸ್ಕರ ಅಂತ ಹೇಳ್ಬಿಟ್ಟು ತಂದಿರೋ ಅಂಥ ಸ್ಯಾರಿ ನೋಡಿ ಗೈಸ್. ಈ ಥರ ಇದೆ. ಸೊ ಇದಕ್ಕೆ ಕಾಂಟ್ರಾಸ್ಟ್ ಕಲರು ಬಂದು ಸೆರ್ಗು ಈ ಥರ ಇದೆ, ಈ ಕಲರ್ ಇದೆ. ಸೊ ಇದು ಕುಚ್ ಗೈಸ್ ನಾನೇ ಹಾಕಿರೋದು ನೋಡಿ ಹೆಂಗೆ ಹಾಕಿದ್ದೀನಿ ಅಂಥೇಳಿ. ಸೊ ಇವಾಗ ಮಡ್ಚಿಟ್ಟಿದ್ದೀನಲ್ಲ, ಎಲ್ಲ ಡೊಂಕ ಪಂಕ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇದು ಕಾಂಟ್ರಾಸ್ಟು ಸೂಪರಾಗಿದೆ. ಇದನ್ನು ನೋಡಿದ್ರೆ ಲೈಕ್ ಯಾವ ಥರ ಕಾಣಿಸುತ್ತೆ ಅಂದರೆ ನಿಮಗೆ, ಸೊ ದೇವ್ರಿಗೆ ಉಡಿಸ್ತಾರಲ್ಲ ಸ್ಯಾರಿ ಆ ಥರ ಇದೆ ನೋಡಿ. ಈ ಬಾರ್ಡ್ರು, ಕಲ್ಲರು, ಡಿಸೈನ್, ಪ್ಯಾಟರ್ನ್ ಎಲ್ಲ ನಿಮಗೆ ಈ ಥರ ಅನಿಸುತ್ತೆ. ಇದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ದಿನ ಆಯಿತು. ಆಲ್ಮೋಸ್ಟ್ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನಮ್ಮಪ್ಪ ತಿರುಪತಿಗೆ ಹೋದಾಗ ಅಲ್ಲಿ ಕಂಚಿಗೆ ಹೋಗಿ ತೊಗೊಂಡ್ಬಂದಿದ್ರು. ಸೊ ಇದಕ್ಕೆ ನಾರ್ಮಲಾಗಿ ಹೊಲಿಸ್ಕೊಂಡಿದ್ದೀನಿ ಬ್ಲೌಸು. ಬಟ್ ಇದಕ್ಕೆ ವೆಲ್ವೆಟ್ ಬ್ಲೌಸ್ನ ತೊಗೊಂಡು ಹೊಲಿಸ್ಕೋಬೇಕಂತ ಆಸೆ ಇದೆ ನನಗೆ. ಸೊ ನೋಡಿ ಗೈಸ್, ಇದು ನೆಕ್ಸ್ಟ್ ಇನ್ನೊಂದು ಬ್ಲೂ ಕಲರ್ ಸ್ಯಾರಿ. ಇದು ನಮ್ಮಪ್ಪ ನನ್ನ ಬರ್ಡೇಗೆ ಅಂತ ಹೇಳಿಬಿಟ್ಟು ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಕೊಡಿಸಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ನೋಡಿ. ಈ ಕಾಂಟ್ರಾಸ್ಟ್ ಇದೆ ಕಲರ್ ಕಾಂಬಿನೇಷನ್ನು.
ಇದಕ್ಕೆ ಬ್ಲೌಸ್ ನನಗೆ ಕಳೆದೋಗ್ಬಿಟ್ಟಿದೆ ಮದುವೆಲಿ ಎಲ್ಲೋಯ್ತು ಅಂತ ಒಂದ್ಸಲಿ ಹಾಕಿರೋದು ಗೈಸ್ ಇದನ್ನ. ಇದು ನಮ್ಮ ಆಂಟಿ ಮಗಳು ಮದುವೆಗೆ ಅಂತ ಹೇಳ್ಬಿಟ್ಟು ಹಾಕಿದ್ದು, ಹೊಲಿಸ್ಕೊಂಡಿದ್ದ ಬ್ಲೌಸ್ ಆವಾಗಲೇ ಕಳೆದೋಗ್ಬಿಟ್ಟಿದೆ. ಸೊ ನೋಡಿ ಗೈಸ್ ಈ ಥರ ಇದೆ ಪ್ಯಾಟರ್ನು, ತುಂಬ ಚೆನ್ನಾಗಿ ಕಾಣುತ್ತೆ. ಕಾಂಟ್ರಾಸ್ಟ್ ಕಲರು ಒಂದ್ಸಲಿನೂ ಉಟ್ಕೊಂಡಿಲ್ಲ ಎಲ್ಗೂ. ನೋಡೋಣ ರೂಪನ್ ಮದುವೆಗೇನಾದರೂ ಯಾವಾಗಲಾದರೂ ಉಟ್ಕೊಬೋದು ಅನ್ಕೊಂತ ನಾವು ಅಪ್ಪ ಕೊಡ್ಸಿರೋದು ಗೈಸ್. ನೋಡಿ ನಮ್ಮ ಅಪ್ಪನ ಸೆಲೆಕ್ಷನ್ ಎಷ್ಟು ಚೆನ್ನಾಗಿದೆ. ನಮ್ಮ ಅಪ್ಪ ಯಾವುದೇ ಸೀರೆ ಏನೇ ಒಂದು ವಸ್ತುನ ತೊಗೊಬೇಕು ಅಂದ್ರೂ ಫಸ್ಟು ಬ್ಲೂ ಕಲರ್, ನಾನು ಲಕ್ಕಿ ಕಲರ್ ಬ್ಲೂ ಕಲರು, ಅದಕ್ಕೋಸ್ಕರ ನಾನು ಬ್ಲೂ ತೊಗೊತೀನಿ ಅಂತ ಹೇಳ್ತಾ ಇರ್ತಾರೆ. ಸೊ ನೋಡಿ ಗೈಸ್ ನಮ್ಮ ಅಪ್ಪ ಸೆಲೆಕ್ಟ್ ಮಾಡಿರೋ ಸ್ಯಾರಿ ಹೇಗಿದೆ, ನಿಮ್ಗೆ ಇಷ್ಟ ಆಯ್ತಾ ಅಂತ. ಸ್ಯಾರಿ ಇದು ನಮ್ಮ ಅಮ್ಮನ ಸ್ಯಾರಿ, ನಮ್ಮ ಅಜ್ಜಿ ಸೀರೆ. ಸೊ ನೋಡಿ ಏನೋ ಒಂಥರ ಕಾಂಟ್ರಾಸ್ಟಾಗಿ ಕಲರು ತುಂಬ ಇಷ್ಟ ಆಯಿತು ಮತ್ತು ತುಂಬ ಸಾಫ್ಟ್ ಇದೆ. ಸೊ ಈ ಥರ ಇದೆ, ನಾನು ಓಪನ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಅಜ್ಜಿ ಉಡೋ ಥರನೇ ಇದೆ. ಬಟ್ ಇದಕ್ಕೆ ವೆಲ್ವೆಟ್ ಬ್ಲೌಸ್ ನಾನು ಆಗಲೇ ತೋರಿಸಿದ್ನಲ್ವ ಪರ್ಪಲ್ ಕಲರು, ಆ ಬ್ಲೌಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಆಲ್ಮೋಸ್ಟ್ ಇದನ್ನು ಹೋದ ವರ್ಷ ಗೌರಿ ಹಬ್ಬದಲ್ಲಿ, ಗಣೇಶ ಹಬ್ಬದಲ್ಲಿ ಏನೋ ಹಾಕ್ಕೊಂಡಿದ್ದೆ ಈ ಸ್ಯಾರಿನ. ನೀವು ಫೋಟೋದಲ್ಲಿ ವಿಡಿಯೋ ಅಥವಾ ಫೋಟೋ ನೋಡಿರ್ತೀರ ಆಲ್ಮೋಸ್ಟು. ನಂಗೆ ತುಂಬ ಇಷ್ಟ ಗೈಸ್ ಈ ಸೀರೆ. ನೋಡಿ ಕಲರ್ ಕಾಂಟ್ರಾಸ್ಟ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಬ್ಲೌಸ್ ಇಲ್ಲ, ನಮ್ಮ ಅಜ್ಜಿ ಸ್ಯಾರಿ. ನಂಗೆ ಇಷ್ಟ ಆಯಿತು ಅಜ್ಜಿ ಅಂತ ಹೇಳಿದ್ದಕ್ಕೆ ಅಜ್ಜಿ ನನಗೆ ಕೊಟ್ಬಿಟ್ರು ತಗೋ ಉಟ್ಕ ಅಂತ ಹೇಳಿ. ಈ ಯೆಲ್ಲೋ ಮತ್ತು ಗ್ರೀನ್ ಕಲರ್ ಪ್ಯಾಟರ್ನ್ ಸ್ಯಾರಿ ಇದು. ಸೊ ನೋಡಿ ಈ ಥರ ಇದೆ. ಸೊ ನೀವು ಹಬ್ಬದ ವಿಡಿಯೋ ನೋಡಿದರೆ ಗೌರಿ ಹಬ್ಬದ್ದು ಅಮ್ಮನ ಹತ್ರನೂ ಸೇಮ್ ಕಲರ್ ಕಾಂಟ್ರಾಸ್ಟ್ ಇರುವಂಥ ಸ್ಯಾರಿ. ಯಾರ ಮನೇಲಿ ಕೊಟ್ಟಿರೋದು ಮೋಜು? ಅಮ್ಮ ಯೆಲ್ಲೋ ಕಲರ್ ಸ್ಯಾರಿ ಐತಲ್ಲ, ಅಮ್ಮನ ಅಣ್ಣನ ಮನೇಲಿ ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ಸ್ಯಾರಿನ ಕೊಡ್ಸಿದ್ರು ಎಲ್ಲರಿಗೂ. ಸೊ ಸೇಮ್ ಸ್ಯಾರಿ ನನ್ನ ಹತ್ರ ಏನಿದೆ ಅದೇ ಥರ ಸ್ಯಾರಿನೂ ಅಮ್ಮನ ಹತ್ರನೇ ಇದೆ, ಸೇಮ್ ಇದೇ ಕಾಂಟ್ರಾಸ್ಟ್ ಕಲರು. ಸೊ ಇಬ್ಬರು ಒಂದೇ ದಿನ ವೇರ್ ಮಾಡ್ಬೋದು ಗೈಸ್. ನೋಡಿ ಈ ಸ್ಯಾರಿ ನಾನು ಕಿರಣ್ ಮದುವೆ ಟೈಮಲ್ಲಿ ವೆಲ್ಕಮ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಸ್ಯಾರಿನ ಸಾಫ್ಟ್ ಸಿಲ್ಕ್ ಇದೆ ಇದು. ಸೊ ಇದಕ್ಕೆ ನಾನು ಈ ಥರ ಬ್ಲೌಸ್ನ ಹೊಲಿಸ್ಕೊಂಡಿದ್ದೀನಿ. ಸೊ ನೋಡಿ ಇದು ಕುಚ್ ಬಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಹಿಂದೆ ಒಂದು ಬ್ಯಾಕ್ ಸೈಡಲ್ಲಿ ಒಂದು ಬಟರ್ಫ್ಲೈನ ಇಟ್ಟಿದ್ದಾರೆ. ಸೊ ಡೀಪ್ ರೌಂಡ್ನ ಇಟ್ಟಿದ್ದಾರೆ ಇದು ನೆಕ್ಕು. ಸೊ ನೆಕ್ಸ್ಟ್ ಗೈಸ್ ನೋಡಿ ಇದೊಂದು ಕ್ಯೂಟ್ ಬ್ಲೌಸ್ ಇದು. ಸೊ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾನು ನನ್ನ ಅರ್ಶಿನ ಶಾಸ್ತ್ರಕ್ಕೋಸ್ಕರ ನಾನು ಇದನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದು. ಈ ಕಲರ್ ಸ್ಯಾರಿ ಇದೆ. ಸೊ ಜಸ್ಟ್ ಅದನ್ನು ಒಂದು 350 ರುಪೀಸ್ ಏನೋ ಕೊಟ್ಬಿಟ್ಟು ಈ ಸ್ಯಾರಿನ ತೊಗೊಂಡಿದ್ದು. ಇದೆ ಈ ಬ್ಲೌಸ್ಗೆ ಏನು ಹಾಕಿದಾರಲ್ವಾ. ಸೊ ಈ ಸ್ಯಾರಿ ಬಂದು ನಮ್ಮ ಅಮ್ಮನ ಹತ್ರ ಇದೆ ಊರಲ್ಲಿ. ಸೊ ಬ್ಲೌಸ್ ಮಾತ್ರ ಇಲ್ಲಿದೆ ನೋಡಿ ಗೈಸ್, ಬ್ಲೌಸ್ ಇಲ್ಲಿದೆ, ಸೀರೆ ಅಲ್ಲಿದೆ. ಸೊ ಬಟ್ ಇದು ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಬ್ಲೌಸ್ ಐ ಥಿಂಕ್ ಇಲ್ಲೇ ಇಟ್ಕೊಂಡಿದ್ದೀನಿ ಅನಿಸುತ್ತೆ. ನೋಡಿ ಎಷ್ಟು ಕ್ಯೂಟಾಗಿದೆ ಇದು. ನನಗೆ ಈ ಥರ ಇಷ್ಟ ಆಗುತ್ತೆ, ಈ ಥರ ಪ್ಯಾಟ್ರನ್. ನನಗೆ ಲಂಗ ಬ್ಲೌಸ್ಗಾಗಿರ್ಬೋದು ಅಥವಾ ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು, ಈ ಥರ ಪ್ಯಾಟರ್ನಲ್ಲಿ ನೀವು ಮಾಡಿಸ್ಬೋದು. ತುಂಬ ಕ್ಯೂಟಾಗಿ ಕಾಣುತ್ತೆ ಇದು, ಎಕ್ಸ್ಪೆಷಲಿ ಇದು ತುಂಬ ಚೆನ್ನಾಗಿ. ನೆಕ್ಸ್ಟ್ ಸ್ಯಾರಿ ಗೈಸ್ ಇದು ನಮ್ಮ ಮಾವನ ಮನೇಲಿ, ಅಂದರೆ ಕಿರಣ್ ಅವ್ರ ಮಾವನ ಮನೇಲಿ ಗೃಹ ಪ್ರವೇಶಕ್ಕೆ ಅಂತ ಹೋಗಿದ್ವಿ. ಸೊ ಅವ್ರ ಮನೇಲಿ ಈ ಸ್ಯಾರಿನ ನನಗೆ ಕೊಟ್ಟಿರೋದು. ಸೊ ಇದಕ್ಕಿನ್ನ ಬ್ಲೌಸ್ ಹೊಲಿಸಿಲ್ಲ. ಸೊ ನೋಡಿ ಬ್ಲೌಸ್ ಪೀಸ್ ಬಂದು ಈ ಥರ ಇದೆ. ಸೊ ಆಗಲೇ ನಾನು ಒಂದು ಗ್ರೀನ್ ಮತ್ತು ಯೆಲ್ಲೋ ಪ್ಯಾಟರ್ನಲ್ಲಿ ತೋರಿಸಿದ್ನಲ್ಲ, ಆ ಬ್ಲೌಸೇ ಇದಕ್ಕೆ ಮ್ಯಾಚ್ ಆಗ್ತಾಯಿತ್ತು ಈ ಸ್ಯಾರಿಗೆ. ಸೊ ಅದನ್ನೇ ಹಾಕ್ಕೊಂಡಿದ್ದೆ ಅವತ್ತು. ಇದರಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ನೋಡಿ ಗೈಸ್. ಈ ಥರ ಇದೆ ಇದು, ಚೆನ್ನಾಗಿ ಕೂರುತ್ತೆ ಗೈಸ್, ತುಂಬ ಸಾಫ್ಟ್ ಇದೆ ಸ್ಯಾರಿ, ಚೆನ್ನಾಗಿ ಕೂರುತ್ತೆ. ಈ ಕಾಂಬಿನೇಷನಲ್ಲಿದೆ ಆ್ಯಂಡ್ ಆಲ್ರೆಡಿ ಕುಚ್ಚೆಲ್ಲ ನೋಡಿ ರೆಡಿ ಆಗಿದೆ. ಸೊ ನಾವೇನು ರೆಡಿ ಮಾಡಿಸ್ಬೇಕಂತ ಏನಿಲ್ಲ. ಸೊ ಸ್ಟಿಚ್ ಮಾಡಿಸ್ಬೇಕು. ಸೊ ಯಾವ ಥರ ಮಾಡಿಸ್ಬೋದು ಆ್ಯಂಡ್ ಬೆಸ್ಟ್ ಡಿಸೈನರ್ ನಿಮಗೆ ಏನಾದರೂ ಗೊತ್ತಿದ್ರೆ ಸಜೆಸ್ಟ್ ಮಾಡಿ ಗೈಸ್, ನಾವು ಅಲ್ಲೇ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಸ್ಯಾರಿ ಗೈಸ್ ಇದು ನಮ್ಮಮ್ಮ ನನಗೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ಸಿದ ಸ್ಯಾರಿ. ಸೊ ಇದು ಬಂದು ಪಲ್ಲು ಇದೆ ರೆಡ್ ಕಲರು. ಸೊ ಈ ಥರ ಇದೆ ನೋಡಿ ಗೈಸ್ ಪ್ಯಾಟರ್ನು. ನಮ್ಮಮ್ಮಂಗೆ ನನಗೆ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅವ್ರ ಮೈಂಡ್ ಸೆಟ್ಟು. ಸೊ ನಾನು ಯಾವುದೇ ಬಟ್ಟೆ ತೊಗೊಂಡ್ರು ಯೆಲ್ಲೋ ಕಲರ್ ಏನಾದರೂ ನೋಡಿಬಿಟ್ರೆ ಯೆಲ್ಲೋ ತಗೋ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಈ ಸ್ಯಾರಿನ ನಾನು ತೊಗೊಂಡಿದ್ದು. ಸೊ ಇದು ಈ ಥರ ಕಾಂಬಿನೇಷನ್ ಬರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸಿದ್ದೀನಿ ನಾನು. ಈ ಎಲ್ಲ ಬ್ಲೌಸ್ನ ಹೊಲಿಸಿರೋದು ಒಬ್ಬರೇ ಟೈಲರ್ ಹತ್ರನೇ ಗೈಸ್. ನಾನು ಯಾವಾಗಲೂ ಅವ್ರ ಹತ್ರನೇ ಹೊಲಿಸೋದು, ನಮ್ಮೂರಲ್ಲೇ ಇದ್ದಾರೆ. ಸೊ ನೋಡಿ ಈ ಥರ ಹೊಲಿಸಿದ್ದೀನಿ. ಸ್ವಲ್ಪ ಇದಕ್ಕೆ ನೆಟ್ಟೆಡ್ ಇಡಿಸ್ಬಿಟ್ಟಿದ್ದೀನಿ. ಸೊ ಇದು ಲೆಂತ್ ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತು. ಇದನ್ನು ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ಕಮ್ಮಿ ಮಾಡಿಸ್ಬೇಕು ಈ ಪ್ಯಾಟರ್ನ. ಸೊ ಬ್ಯಾಕ್ ನೋಡಿ ಈ ಥರ ಇದೆ. ಸೊ ಮೇಲ್ಗಡೆ ಮತ್ತು ಕೆಳಗಡೆ ಎರಡು
ಇಲ್ಲಿ ಉಕ್ಕಿಟ್ಟಿದ್ದಾರೆ. ಸೊ ಈ ಥರ ಇದೆ. ಸೊ ಫ್ರಂಟಲ್ಲಿ ಸ್ವಲ್ಪ ಈ ಥರ ಬರುತ್ತೆ ನಿಮಗೆ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ನಾನು. ಸ್ಯಾರಿ ನೋಡಿದ್ರೆ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಫಸ್ಟಿಗೆ, ಬಟ್ ಇದನ್ನ ವೇರ್ ಮಾಡಿದ್ರೆ ಗೈಸ್ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಈ ಸ್ಯಾರಿ. ನನಗೆ ಫಸ್ಟಿಗೆ ನೋಡಿದಾಗ ಅಷ್ಟೇನೋ ಓಕೆ ಅಂತ ಅನಿಸಿತ್ತು, ಬಟ್ ಇದನ್ನು ವೇರ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದಕ್ಕೆ ತುಂಬ ಕ್ಯೂಟಾಗಿ ಬ್ಲೌಸ್ ಹೊಲಿಸಿದ್ದೀನಿ. ನನಗೆ ಈ ಪ್ಯಾಟ್ರನ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಹೊಲಿದಿದ್ದಾರೆ ನೋಡಿ ಗೈಸ್. ಈ ಥರ ನನಗೆ ಇಲ್ಲೊಂದು ರೋಸ್ ಇಟ್ಬಿಟ್ಟು ಅದಕ್ಕೆ ಈ ಥರ ಬಾಲ ಇಟ್ಟಿದ್ದಾರೆ. ನನಗೆ ಈ ಪ್ಯಾಟ್ರನ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಫಿಟ್ಟಾಗಿ ಕೂರುತ್ತೆ. ಸೊ ಇದನ್ನು ಡೀಪ್ ನೆಕ್ಕೆ ನಿಡ್ಸಿಲ್ಲ, ಫ್ರಂಟಲ್ಲಿ ನಾರ್ಮಲ್ ರೌಂಡ್ ಅಥವಾ ನಿಮಗೆ ನಾನು ಇದರಿಂದ ಫೋಟೋ ಹಾಕ್ತೀನಿ ಗೈಸ್ ನೋಡಿ. ನಾನು ಮತ್ತು ಕಿರಣ್ ನಮ್ಮ ಅತ್ತೆ ಮನೆ ಗೃಹ ಪ್ರವೇಶದಲ್ಲಿ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಫೈನಲಿ ಈ ಥರ ಇದೆ ನೋಡಿ ಗೈಸ್. ನಿಮ್ಗೆ ಇಷ್ಟ ಆಯ್ತಂದರೆ ನೀವು ಈ ಪ್ಯಾಟರ್ನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನೆಕ್ಸ್ಟ್ ಸ್ಯಾರಿ ಗೈಸ್, ಇದು ಆರೆಂಜ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿದೆ. ಸೊ ನೋಡಿ ಈ ಥರ ಇದೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ಈ ಥರ ಇದೆ. ಸೊ ತುಂಬ ಪ್ರಿಟಿ ಕಲರ್ ಇದು ಬ್ಲೂ. ನನಗೆ ಸಿಕ್ಕಾಬಟ್ಟೆ ಇಷ್ಟ ಬ್ಲೂ ಕಲರು. ಬಟ್ ಆದರೆ ನನ್ನ ಫೇವ್ರೆಟ್ ಕಲರ್ ಪರ್ಪಲ್ಲೇ. ಈ ಥರ ಬ್ಲೂ ಕಲರ್ ನಾರ್ಮಲ್ ಬ್ಲೌಸು. ಇದು ಆಲ್ಮೋಸ್ಟ್ ಒಂದು 6 years ಬ್ಯಾಕ್ ಅನಿಸುತ್ತೆ ಅವಾಗ ಹೊಲಿಸ್ಕೊಂಡಿರೋ ಬ್ಲೌಸ್ ಇದು. ಈ ಸ್ಯಾರಿನ ನಾನು ಮತ್ತು ಧನು ಒಂದು ವಿಡಿಯೋ ಮಾಡಿದ್ದೀವಿ, ಅದರಲ್ಲಿ ನಾನು ವೇರ್ ಮಾಡಿದ್ದೀನಿ. ಅವಾಗ ಇದರಲ್ಲಿ ನೋಡ್ಬೋದು ಆ ಸ್ಯಾರಿನ. ಸೊ ನೆಕ್ಸ್ಟ್ ಸ್ಯಾರಿ, ಇದು ನನ್ನ ಮದುವೆ ಆದಮೇಲೆ ಅವ್ರ ಮನೇಲೆ ನಮ್ಮ ಚಿಕ್ಕಮ್ಮ ಮನೇಲಿ ನಮ್ಮ ಚಿಕ್ಕಮ್ಮ ಕೊಡಿಸಿರೋವಂಥ ಸ್ಯಾರಿ ಇದು. ಸೊ ಸಾಫ್ಟ್ ಸಿಲ್ಕ್ ಇದೆ, ಸಿಕ್ಕಾಬಟ್ಟೆ ಸಾಫ್ಟಾಗಿದೆ, ಬೆಣ್ಣೆ ಥರ ಇರುತ್ತೆ ಗೈಸ್ ಇದನ್ನು ನೋಡೋಕ್ಕೆ. ನೋಡಿ ಇದು ಪಿಂಕ್ ಮತ್ತು ಒಂಥರ ಬಿಸ್ಕೆಟ್ ಕಲರ್ ಕಾಂಬಿನೇಷನ್ ಸ್ಯಾರಿ ಇದು. ಸೊ ಇದಕ್ಕೆ ನಾನು ನಾರ್ಮಲ್ ಆಗಿ ಈ ಥರ ಹೊಲಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಲೇಸ್ ಇಟ್ಟಿದ್ದಾರೆ ಆ್ಯಂಡ್ ಡೀಪ್ ಬ್ಯಾಕ್ ಹುಕ್ಸ್ನ ಇಡಿಸಿದ್ದೀನಿ. ಇದಕ್ಕೆ ಬ್ಯಾಕ್ ಹುಕ್ ಇಡಿಸ್ಬಿಟ್ಟು ಫ್ರಂಟಲ್ಲಿ ನಾರ್ಮಲ್ ಡಿಸೈನ್ ಇದೆ. ವಿ ನೆಕ್ಕಲ್ಲಿ ಸ್ಟಾರ್ ನೆಕ್, ಐ ಥಿಂಕ್ ಸ್ಟಾರ್ ನೆಕ್ ಇದು. ಸ್ಟಾರ್ ನೆಕ್ ಇಡಿಸಿದ್ದೀನಿ, ನಾರ್ಮಲ್ ಇದು. ನೆಕ್ಸ್ಟು ಇದು ನಮ್ಮ ಅಮ್ಮನೇ ಕೊಡಿಸಿರೋದು, ಮದುವೆ ಟೈಮಲ್ಲಿ ಕೊಡಿಸಿದ ಸ್ಯಾರಿ ಇದು. ಎಕ್ಸ್ಟ್ರಾ ಸ್ಯಾರಿ ಬೇಕು ಅಂತ ಯಾರಿಗೋ ಬಟ್ಟೆ ತೆಗಿಯೋಕ್ಕೆ ಹೋದಾಗ ನನಗೆ ಈ ಸ್ಯಾರಿ ನೋಡಿ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನೇ ಇಟ್ಕೊಂಡೆ. ಇದು ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ. ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಇದೆ. ಸೊ ಫ್ರಂಟಕ್ಕೆ ಬ್ಯಾಕ್ ಕಲರಲ್ಲಿ ಸ್ವಲ್ಪ ಡೀಪ್ ಇಡ್ಸಿದ್ದೀನಿ ಆ್ಯಂಡ್ ಇದಕ್ಕೆ ದಾರ. ಸೊ ಈ ಕುಚ್ಚನ್ನ ಇಡ್ಸಿದ್ದೀನಿ ನೋಡಿ. ಕ್ಯೂಟ್ ಕುಚ್ಚುಗಳನ್ನ ಇಟ್ಕೊಡ್ತಾರೆ. ನಾನು ಈ ಎಲ್ಲ ಬ್ಲೌಸ್ನ ಒಬ್ಬರ ಹತ್ರನೇ ಹೊಲಿಸಿರೋದು. ಸೊ ನೀವೇನಾದರೂ ಸಕಲೇಶ್ಪುರದಿಂದ ವಿಡಿಯೋನ ನೋಡ್ತಾ ಇದ್ದರೆ ಸೊ ಕಮೆಂಟ್ ಮಾಡಿ ಗೈಸ್. ನಾನು ಅದು ಯಾರು ಅವ್ರ ಅಡ್ರೆಸ್ಸು ನಂಬರ್ನ ನಾನು ನಿಮಗೆ ಕೊಡ್ತೀನಿ, ಬೇಕಾದ್ರೆ ನೀವು ಅವ್ರ ಹತ್ರ ನೀವು ಹೊಲಿಸ್ಕೊಬೋದು. ನೆಕ್ಸ್ಟ್ ಸ್ಯಾರಿ ಗೈಸ್ ಇದು. ಸೊ ಈ ಸಲ ನಮ್ಮಮ್ಮ ಊರಿಗೆ ಹೋದಾಗ ಕೊಡ್ಸಿದ ಸ್ಯಾರಿ. ಗಣಪತಿ ಹಬ್ಬಕ್ಕೆ ಉಟ್ಕೊಂಡಿದ್ದೆ, ನೀವು ನೋಡಿರ್ಬೋದು. ಲಾಸ್ಟ್ ಡೇ ನಾನು ವಿಡಿಯೋ ಮಾಡಿದ್ವಿ ಒಂದು ಗಣಪತಿ ಬಿಡೋ ದಿನ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು. ಸೊ ಇದಕ್ಕೆ ಆಲ್ಮೋಸ್ಟ್ ಈ ಬ್ಲೌಸ್ನ ನನಗೆ ಊರಿಗೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇಲ್ಲ ಬೆಂಗಳೂರಲ್ಲಿ ಹೊಲಿಸಿದ್ದು ಬ್ಲೌಸ್ ಇದು. ಸೊ ಈ ಥರ ವಿ ನೆಕ್ ಇಡ್ಸಿದ್ದೀನಿ ಆ್ಯಂಡ್ ಬ್ಯಾಕ್ ಹುಕ್ ಇದೆ. ಈ ಥರ ಬ್ಯಾಕ್ ಹುಕ್ಕು ನಿಮಗೆ ವಿ ನೆಕ್. ಈ ಥರ ಹೊಸ್ದಾಗಿ ಈ ಸಲ ಫಸ್ಟು ವಿ ನೆಕ್ನ ಹೊಲಿಸಿರೋದು ನಾನು ನೋಡಿ ಗೈಸ್. ಈ ಥರ ಬರುತ್ತೆ ಕಾಂಟ್ರಾಸ್ಟ್. ನಿಮ್ಗೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ ಕಲರ್. ನಮ್ಮ ಡುಮ್ಮಿಗೆ ಸ್ಯಾರಿ ಗೈಸ್ ಇನ್ನೂ ಒಂದು 3-4 ಸ್ಯಾರಿ ಇದೆ. ನಾನು ಅದನ್ನು ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ನಾನು ರೆಡಿ ಬ್ಲೌಸ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೆ. ಸೊ ಒಂದು ನೋಡಿ ಈ ಥರ ಸ್ಯಾರಿ. ನನಗೆ ಈ ಸ್ಯಾರಿ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ಇವಾಗ ನಾನು ಧನು ಅಮ್ಮ ಎಲ್ಲ ಶಾಪಿಂಗ್ ಹೋದಾಗ ನಾನು ಈ ಸ್ಯಾರಿನ ತೊಗೊಂಡಿದ್ದು. ಸೊ ನೋಡಿ ಈ ಥರ ಇದೆ. ಸೊ ನೆಕ್ಸ್ಟ್ ಒನ್ ಬಂದು ಇದು ಅಮ್ಮ ಸೂರತ್ತಲ್ಲಿ ಧನು ಮತ್ತು ಅಮ್ಮ ಹೋದಾಗ ತಂದಿದ್ದ ಸ್ಯಾರಿ ಸೂರತ್ತಲ್ಲಿ. ಸೊ ಇದಕ್ಕಿನ್ನ ನಾನು ಬ್ಲೌಸ್ ಹೊಲಿಸಿಲ್ಲ. ಇದಕ್ಕೆ ಒಂದು ಬ್ಲ್ಯಾಕ್ ಕಲರ್ ರೆಡಿ ಬ್ಲೌಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೈಟ್ ಫಂಕ್ಷನಲ್ಲಿ ಏನಾದರೂ ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ ನೋಡಿ. ಈ ಥರ ಇದೆ, ತುಂಬ ಚೆನ್ನಾಗಿದೆ ಇದು. ಇದಕ್ಕೆ ಬ್ಲ್ಯಾಕ್ ಕಲರ್ದು ಸ್ವಲ್ಪ ಶೈನಿ ಅಥವಾ ವೆಲ್ವೆಟ್ ಬ್ಲೌಸ್ನ ಹೊಲಿಸ್ಕೊಂಡ್ರೆ ಐ ಥಿಂಕ್ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಸೊ ಇದಕ್ಕೆ ನಾನು ಬ್ಲೌಸ್ ತೊಗೋಬೇಕು. ಆಗಲೇ ಗ್ರೀನ್ ಕಲರ್ ತೋರಿಸಿದ್ನಲ್ಲ, ಅದಕ್ಕೆ ನಾನು ರೆಡಿ ಬ್ಲೌಸ್ ತೊಗೋಬೇಕು. ಸೊ ಇದೊಂದು ಸಿಂಪಲ್ ಸ್ಯಾರಿ. ಇದು ಏನಂತಂದರೆ ನಾವು ಮೊನ್ನೆ ವರಮಹಾಲಕ್ಷ್ಮಿಲಿ ನಮ್ಮ ದೊಡ್ಡಮ್ಮ ಅಂದರೆ ಕಿರಣ್ ಅವ್ರ ದೊಡ್ಡಮ್ಮ ಇದ್ದಾರೆ,
ಸೊ ನಮ್ಮ ಅತ್ತೆ ಅಕ್ಕ ಅವ್ರ ಮನೆಗೆ ಹೋದಾಗ ಈ ಸ್ಯಾರಿನ ನನಗೆ ಕೊಟ್ಟಿದ್ರು. ಸೊ ಕುಂಕುಮಕ್ಕೆ ಅಂತ ಹೇಳಿ ಕರೆದಿದ್ರು, ಅವಾಗ ಇದನ್ನ ಸ್ಯಾರಿ ನೋಡಿ guys. ಈ ಥರ ನನಗೆ ಸಾಫ್ಟ್ ಆಗಿರೋದು ಪ್ಲೇನ್ ಸ್ಯಾರೀಸು ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಈ ಥರ ಪ್ಯಾಟರ್ನಲ್ಲಿ ನನಗೆ ಇಷ್ಟ ಆಗುತ್ತೆ ಗೈಸ್ ಸ್ಯಾರೀಸ್. ನಿಮಗೆ ಯಾವ ಥರ ಪ್ಯಾಟರ್ನ್ ಮತ್ತು ಯಾವ ಮಟೀರಿಯಲ್ ಸ್ಯಾರಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಇಷ್ಟೇ ಗೈಸ್, ಇವತ್ತು ಆಲ್ಮೋಸ್ಟ್ ನನ್ನ ಹತ್ರ ಇಲ್ಲೊಂದು 25 ಸ್ಯಾರೀಸ್ ಇರ್ಬೋದಂತ ಅನಿಸುತ್ತೆ. ಆಲ್ಮೋಸ್ಟ್ ಒಂದು 20-25 ಇರ್ಬೋದು. ಇನ್ನು ಸ್ವಲ್ಪ ಒಂದು ಅಲ್ಲೊಂದು 10 to 12 ಸ್ಯಾರೀಸು ಊರಲ್ಲಿದೆ. ಸೊ ಅದನ್ನು ನಾನು ಊರಿಗೆ ಹೋದಾಗ ಬೇಕಾದರೆ ನಾನು ನಿಮ್ಗೆ ವಿಡಿಯೋ ಮಾಡ್ಕೊಂಡು ಕೂತಿದ್ದೆ ಗೈಸ್. ನಮ್ಮ ಪಾಪ ಕಿರಣ್ ಕ್ಯಾಮ್ರಾ ಇಟ್ಕೊಂಡು ಕೈಯಲ್ಲಿ ಹೆಂಗೆ ಸುಸ್ತಾಗಿದ್ದಾರೆ ತೋರಿಸ್ತೀನಿ. ಆ್ಯಂಡ್ ಅವರಿಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ತಗೊಂಡು. ಹೆಂಗಿತ್ತು ನಮ್ಮ ಸ್ಯಾರಿ ಕಲೆಕ್ಷನ್ ವಿಡಿಯೋ? ಜೋರಾಯಿತು. ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಇಷ್ಟರಲ್ಲಿ? ಏನಂದರೆ ಬಟ್ಟೆ ಜಾಸ್ತಿ ದುಡ್ಡು ಕೊಟ್ಟರು ಪರವಾಗಿಲ್ಲ, ಕ್ವಾಲಿಟಿ ಇರಬೇಕು, ತುಂಬ ದಿನ ಬರಬೇಕು ಅಂತ ಅವ್ರ ಇಂಟೆನ್ಷನ್ನು. ನಮ್ದೇನಂತಂದರೆ ಏನು ಹಾಕೋದು 2 ಸಲಿನ 3 ಸಲಿನ ಒಂದು ಬಟ್ಟೆ ತಗೊಂಡ್ರೆ ಏನೋ ಒಂದು ಬಟ್ಟೆ ತಗೊಳ್ಳೋದು, ಫ್ಯಾಷನಾಗಿ ಹಾಕೊಳ್ಳೋದು, 2 ದಿನ ಬಿಸಾಕೋದು, ಆ ಥರ 500 ರೂಪಾಯಿ ಕೊಟ್ಟು ತಗೊತೀವಿ. ಅವ್ರಂಗಲ್ಲ 5,000 10,000 ಕೊಟ್ಬಿಟ್ಟು ಇಡೀ ವರ್ಷ ಎಲ್ಲ ಅದನ್ನೇ ಹಾಕೊಂಡು ತಿರುಗ್ತಾರೆ ಬೇಕಾದ್ರೆ. ಸೊ ಆ ಥರ ಮದುವೆ ಮಾಡ್ಕೊಳ್ಳೋದೇ ಒಂದ್ಸರಿ, ಅದನ್ನು ಒಂದ್ಸತಿ ಹಾಕಿ ಅಷ್ಟೇ. ಕಿರಣ್ ಹೇಳ್ತಿರೋದು ಏನಂತಂದ್ರೆ ಮದ್ವೆ ಆಗದೆ ಒಂದ್ಸಲಿ, ಸೊ ಕಾಸ್ಟ್ಲಿ ಆಗಿ ಚೆನ್ನಾಗಿರೋ ಬಟ್ಟೆ ತಗೊಂಡು ಆಗ್ಬೇಕು ಅಂತ. ಸೊ ನಾನೇನ್ ತಗೋಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ 17,000 ಎಲ್ಲ ತುಂಬಾ ಜಾಸ್ತಿ ಆಯ್ತು. ಒಂದ್ 10,000 ಕೊಟ್ಬಿಟ್ಟು ತಗೊಳ್ಳಿ ಅಂತ ಅಷ್ಟೇ. ಅದಕ್ಕೆ ನಾನು ತಗೊಂಡೇ ಇಲ್ಲ. ಸೊ ಈ ಒಂದು ಸ್ಯಾರಿ ಕಲೆಕ್ಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕೂಡ ಕಮೆಂಟ್ ಮಾಡಿ ಗೈಸ್. ಓಕೆ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.